ಸರ್ ಮೇವ್ ಎನರ್ಜಿ ಪುನೀತ್ ಸರ್ ಒಂದು 60,000 ರೂಪಾಯಿ ರೇಂಜಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತೀರಾ ಸರ್? 60,000 ರೂಪಾಯಿ ಎಲೆಕ್ಟ್ರಿಕಲ್ ವೆಹಿಕಲ್, ಅದ್ರ ಜೊತೆ ಫ್ರೀ ಲ್ಯಾಪ್ಟಾಪ್ ಕೂಡ ನಿಮಗೆ ಸಿಗುತ್ತೆ. ಲ್ಯಾಟ್ರಿ ಮೇವ್ ಎನರ್ಜಿ ಯಾವುದೇ ವೆಹಿಕಲ್ ತಗೊಂಡ್ರು 20,000 ರೂಪಾಯಿ ವರ್ತ್ ಲ್ಯಾಪ್ಟಾಪ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಬುಕ್ ಮಾಡಿ. ಮೇವ್ ಎನರ್ಜಿ ಗಾಡಿ ಅಂತ ಅಂದ್ರೆ ಕ್ವಾಲಿಟಿಲೂ ಕೂಡ ನಂಬರ್ 1, ಪ್ರೈಸಲ್ಲೂ ಕೂಡ ನಂಬರ್ 1. ಮೇವ್ ಎನರ್ಜಿ ಹೈ ಸ್ಪೀಡ್ ವೆಹಿಕಲ್ 50, 100 ಅಲ್ಲ 200 ಕಿಲೋಮೀಟರ್ ಹೋಗುತ್ತೆ. ನಾನು ಹೇಳ್ತಾ ಇರಲ್ಲ, ನಮ್ಮ ಕಸ್ಟಮರೇ ಹೇಳ್ತಾ ಇದಾರೆ. ಬರ್ತಾ ಇದೆ 200 ಗ್ಯಾರಂಟಿ ಬರುತ್ತೆ. ಓಕೆ, ಆಲ್ರೆಡಿ ನಾನು 120 ಕಿಲೋಮೀಟರ್ ವರೆಗೂ ಓಡಿಸಿದ್ದೀನಿ. ಮೇವ್ ಎನರ್ಜಿ ಎಲೆಕ್ಟ್ರಿಕ್ ಸ್ಕೂಟರ್ ಬೈಕು 5 ವರ್ಷ 1 ಲಕ್ಷ ಕಿಲೋಮೀಟರ್ ವಾರಂಟಿ ಅಂತ ಅಂದ್ರೆ ಇದೇ ನಂಬರ್ 1 ಮಾರ್ಕೆಟ್ ಅಲ್ಲಿ ಇರೋದು. ಮೇವ್ ಎನರ್ಜಿ ಲೋ ಸ್ಪೀಡ್ ವೆಹಿಕಲ್ 5 ವರ್ಷ 50,000 ಕಿಲೋಮೀಟರ್ ಅಂತ ಅಂದ್ರೆ ಹೈ ಸ್ಪೀಡ್ ವೆಹಿಕಲ್ 5 ವರ್ಷ 1 ಲಕ್ಷ ಕಿಲೋಮೀಟರ್. ಗೂಗಲ್ ಚೆಕ್ ಮಾಡಿ ನೋಡಿ, ಇದೇ ನಂಬರ್ 1 ಇರೋದು. ಸೊ ಲ್ಯಾಪ್ಟಾಪ್ ಫ್ರೀ ಆಫರ್ ಅಂತ ಹೇಳ್ಬಿಟ್ಟು ಮೊದಲ 150 ಕಸ್ಟಮರಿಗೆ ಮಾತ್ರ ಕೊಡ್ತಾ ಇರುವಂತದ್ದು. ದಯವಿಟ್ಟು ಮೇವ್ ಎನರ್ಜಿ ಇವತ್ತೇ ವಿಸಿಟ್ ಮಾಡಿ, ಫಸ್ಟ್ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಲ್ಯಾಪ್ಟಾಪ್ ಖಾಲಿ ಆಯ್ತು ಅಂತ ಅಂದ್ರೆ ನಾನಂತೂ ಜವಾಬ್ದಾರ ಅಲ್ಲ. ಆಫರ್ ಇರೋದು 150 ಜನಕ್ಕೆ ಮಾತ್ರ. ಮತ್ತೆ ಹೇಳ್ತಾ ಇದ್ದೀನಿ. Supreme confidence, can't do broken promises. You can't talk the way I talk when you ain't got no accomplishments. On top taking up space, ain't no room for occupants. Always knew I had to glow, ain't no chance of blocking it. Okay. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಬರೀ 35ರಿಂದ 40,000ಕ್ಕೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ನಂಬಲೇಬೇಕು. ಯಾಕೆ ಅಂತ ಹೇಳಿದ್ರೆ ಮೇವ್ ಎನರ್ಜಿ ಅವರು ಈ ಒಂದು ಆಫರ್ನ ಬಿಟ್ಟಿದ್ದಾರೆ. ಸೊ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡ್ರೆ ವಿಚ್ ಇಸ್ ಕಾಸ್ಟ್ ಆಫ್ 60,000, ಅದಕ್ಕೆ ನಿಮಗೆ ಒಂದು ಲ್ಯಾಪ್ಟಾಪ್ ಕೂಡ ಫ್ರೀಯಾಗಿ ಸಿಗುತ್ತೆ. 20ರಿಂದ 25,000 ಕಾಸ್ಟ್ದು, ಇನ್ನೂ ಜಾಸ್ತಿ ಇದೆ. ಸೊ ಆ್ಯಕ್ಚುಯಲ್ ಕಾಸ್ಟ್ ಬಂದುಬಿಟ್ಟು 20ರಿಂದ 25,000 ಅಂತ ಹೇಳ್ಬೋದು. ಸೊ ಈ ಆಫರ್ನ ತಂದಿರೋದು ಹೆಂಗಪ್ಪ ಅಂತ ಹೇಳಿದ್ರೆ, ಇಷ್ಟು ದಿನ ಕಸ್ಟಮರ್ ರಿಕ್ವೈರ್ಮೆಂಟ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲ ಥರ ಒಂದು ಬ್ರ್ಯಾಂಡ್ನ ಮಾಡ್ಕೊಂಡು ಬಂದು ರೀಟೇಲು. ಸೊ ಇವಾಗ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ನ ಮಾಡಿದ್ದಾರೆ, ಮೇವ್ ಎನರ್ಜಿ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಸುಮಾರು ಕಡೆ ಟ್ರೆಂಡಿಂಗ್ ಇದೆ ಅದು. ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ತೊಗೊಳ್ಳೋಣ. ಯಾವೆಲ್ಲ ಲೈನ್ ಆಫ್ ಗಾಡಿ ಇದೆ ಇವ್ರ ಹತ್ರ, ಆ್ಯಂಡ್ ಏನು ಆಫರ್ ಕೊಡ್ತಾ ಇದ್ದಾರೆ, ಆ್ಯಂಡ್ ಆ ಲ್ಯಾಪ್ಟಾಪ್ ಅಂತ ಹೇಳಿದ್ನಲ್ಲ ಅದು ಯಾವುದು ಲ್ಯಾಪ್ಟಾಪ್ ಅದು. ಆ್ಯಂಡ್ ಆ್ಯಸ್ ಆಫ್ ನಾವು ಅಂತೂ ತುಂಬ ಜನ ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕಾಗಿರ್ಬೋದು, ಟ್ಯೂಷನಿಗೆ ಬಿಡೋಕ್ಕಾಗಿರ್ಬೋದು, ತುಂಬ ಜನ ಒಂದು ಅಫೋರ್ಡಬಲ್ ಬೈಕು, ಅದು ಕೂಡ ಸ್ಪೀಡ್ ಕಮ್ಮಿ ಇರೋವಂಥದ್ದು ನೋಡ್ತಾ ಇರ್ತೀರಾ. ಸೊ ಅದನ್ನೇ ತಂದಿದ್ದಾರೆ. ನಮ್ಮ ಜೊತೆಗೆ ಮೇವ್ ಎನರ್ಜಿಯ ಓನರ್ ಆಗಿರುವಂತಹ ಪುನೀತ್ ಸರ್ ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಸರ್ ನಮಸ್ಕಾರ ಸರ್. ಇವಾಗ ತುಂಬ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ. ಯಾಕೆ ಅಂತ ಹೇಳಿದ್ರೆ ಒಂದು ಮಲ್ಟಿ ಬ್ರ್ಯಾಂಡ್ ಮಾಡಿಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು ಅದು ಕೂಡ ನಿಮ್ಮದೇ ಆದಂಥ ಒಂದು ಸ್ವಂತ ಬ್ರ್ಯಾಂಡ್ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಳಿ ತಿಳಿಸ್ಕೊಡಿ, ಇಷ್ಟು ದಿನ ಒಂದು ಮಲ್ಟಿ ಬ್ರ್ಯಾಂಡ್ ಎಲ್ಲ ಮಾಡ್ತಾ ಇದ್ರಿ, ಸಡನ್ನಾಗಿ ಈ ಥರ ಸ್ವಿಚ್ ಓವರು ನಿಮ್ಮದೇ ಆದಂಥ ಸ್ವಂತ ಬ್ರ್ಯಾಂಡು ಏನಕ್ಕೆ ಸರ್ ಇದು ಅಂತ? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ಒಂದು ಮೋಟೋವರ್ಲ್ಡ್ ಕನ್ನಡ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಸೊ ನಮ್ಮ ಒಂದು ಮೇವ್ ಎನರ್ಜಿಯನ್ನು ಒಂದು ಹೊಸ ಕಂಪನಿ, ಕನ್ನಡಿಗರ ಕಂಪನಿ ಇವಾಗ ಸ್ಟಾರ್ಟ್ ಮಾಡಿರೋ ಒಂದು ಉದ್ದೇಶ ಏನು ಅಂದರೆ, ನೀವು ನೋಡಿದ್ರಿ ಮುಂಚೆನೇ ಎಲ್ಲ ಒಂದು ಮಲ್ಟಿ ಬ್ರ್ಯಾಂಡಲ್ಲಿ ನೋಡಿರಿ. ಮಲ್ಟಿ ಬ್ರ್ಯಾಂಡಲ್ಲಿ ಏನಾಗುತ್ತೆ, ನಮಗೆ ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ ಕೊಡೋಕ್ಕಾಗ್ತಾ ಇರಲ್ಲ. ಏನಕ್ಕೆ ಅಂತ ಅಂದರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ ಆಗಿರ್ತೀವಿ. ಸೊ ವೆಹಿಕಲ್ ಅವ್ರ ಹತ್ರ ತರಿಸಿ ನಾವು ಮತ್ತೆ ಇಲ್ಲಿ ಕೊಡೋದ್ರಿಂದ ಆಗ್ತಾಯಿತ್ತು, ಮಾರ್ಜಿನ್ ಎಲ್ಲ ಬಂದ್ಬಿಟ್ಟು ಸ್ಪ್ಲಿಟ್ ಓವರ್ ಆಗ್ತಾ ಇತ್ತು. ಆವಾಗ ಪ್ರೈಸಿಂಗ್ ಅಟ್ಲೀಸ್ಟ್ 70,000 ಅಲ್ಲ, ಈವನ್ ಎಷ್ಟು 80,000 ಮ್ಯಾಚ್ ಮಾಡೋದು ಕೂಡ ನಮಗೆ ಕಷ್ಟ ಆಗ್ತಿತ್ತು. ಇವಾಗ ನಮ್ಮದೇ ಆದ ಒಂದು ಮೇವ್ ಎನರ್ಜಿ ಬಂದ್ಬಿಟ್ಟು ನಮ್ಮದೇ ಆದ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಮಾರ್ಕೆಟ್ಗೆ ನಾವು ತಂದಿರೋದ್ರಿಂದ ಸೊ ಪ್ರೈಸಿಂಗು ಇರ್ಬೋದು, ಕ್ವಾಲಿಟಿ ಇರ್ಬೋದು, ಆಮೇಲೆ ಸರ್ವಿಸಿಂಗ್ ಇರ್ಬೋದು, ಸ್ಪೇರ್ ಪಾರ್ಟ್ ಇರ್ಬೋದು, ಇಷ್ಟು ಕೂಡ ಇವಾಗ ನಮ್ಮ ಕಂಟ್ರೋಲ್ ಇದೆ. ನಮ್ಮ ಕಂಟ್ರೋಲ್ ಇತ್ತು ಅಂತ ಅಂದಾಗ ನಮ್ಮ ಕಸ್ಟಮರ್ಸ್ಗೆ ನಾವು ಅವರ ರಿಕ್ವೈರ್ಮೆಂಟ್ ಏನು, ಯಾಕೆಂದರೆ ಇಷ್ಟನ್ನೆಲ್ಲ ನಾವು ಇವತ್ತು ಈ ಒಂದು ಸ್ಟೇಜಿಗೆ ಬರಬೇಕು ಅಂದರೆ ಪ್ರತಿಯೊಬ್ಬರು ಕಸ್ಟಮರ್ ಕೂಡ ಇದಕ್ಕೆ ಕಾರಣ ಆಗಿರ್ತಾರೆ. ಏನಕ್ಕೆ ಅಂತ ಅಂದರೆ ಅವರ ಒಂದು ಪ್ರತಿಯೊಂದು ಫೀಡ್ಬ್ಯಾಕ್ ಕೂಡ ನಮಗೊಂದು ಮೋಟಿವೇಶನ್ ಅಷ್ಟೇ, ಇನ್ನೇನಿಲ್ಲ. ಆ ಒಂದು ಮೋಟಿವೇಶನಲ್ಲೇ ಇವತ್ತು ನಮ್ಮ ಒಂದು ಮೇವ್ ಎನರ್ಜಿ ಎಲೆಕ್ಟ್ರಿಕ್ ಸ್ಕೂಟರ್ನ ಮಾರ್ಕೆಟಿಗೆ ನಾವು ಬಿಡುಗಡೆ ಮಾಡಿ ಆಲ್ರೆಡಿ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 150 ವೆಹಿಕಲ್ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಕೊಟ್ಟಿರೋ ಕಸ್ಟಮರ್ಸ್ ಎಲ್ಲ ನಿಜವಾಗ್ಲೂ ತುಂಬ ಖುಷಿಯಾಗಿದ್ದಾರೆ. ಸೊ ಆ ಒಂದು ಫೀಡ್ಬ್ಯಾಕ್ ಪ್ರತಿಯೊಬ್ಬರದ್ದು ಕೂಡ ನಾವು ತಗೊಳ್ತಾ ಇರೋದ್ರಿಂದ ನಮಗೆ ಮಾರ್ಕೆಟಲ್ಲಿ ಈಗ ಏನಾಗಿದೆ, ಎಲೆಕ್ಟ್ರಿಕಲ್ ವೆಹಿಕಲ್ನ ಏನು ಸೇಲ್ಸ್ ಜಾಸ್ತಿ ಮಾಡಬೇಕು ಅಂತ ಅಂದರೆ ಸೊ ಎಲ್ಲರೂ ಕೂಡ ಹೆದರ್ತಾ ಇದ್ದಾರೆ, ಇಲ್ಲ ಏನು ಫೈರ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ಬಟ್ ನಾವೊಂದು ಒಳ್ಳೆ ಕ್ವಾಲಿಟಿ ಬ್ಯಾಟ್ರಿ ಪ್ಯಾಕ್ ಕರೆಕ್ಟಾಗಿ ಕೊಟ್ಟರೆ ಆ ಒಂದು ಸಮಸ್ಯೆಗಳು ಬರಲ್ಲ. ಒಂದು ಎರಡನೇದು ಬಂದ್ಬಿಟ್ಟು ಪ್ರತಿಯೊಬ್ಬರು ಎಲೆಕ್ಟ್ರಿಕಲ್ ವೆಹಿಕಲ್ ಬೈ ಮಾಡೋರಿಗೆ ಏನು ಅಂತಂದರೆ ಮೇಜರಾಗಿ ನೋಡೋದು ಆಫರ್ಸು. ಯಾವುದೇ ಇದಾದರೂ ಕೂಡ, ಈಗ ನಾವು ಒಂದು ಬಟ್ಟೆ ಅಂಗಡಿಗೆ ಹೋದರೂ ಕೂಡ ಅಷ್ಟೇ ಡಿಸ್ಕೌಂಟ್ ಎಷ್ಟು ಕೊಡ್ತೀರಾ, ಆಫರ್ ಏನಿದೆ. ಓಕೆ, ಇಲ್ಲ ಸಪೋಸ್ ಒಂದು ವಾಚ್ ಅಂಗಡಿಗೆ ಹೋದರೂ ಕೂಡ ಸೊ ಓಕೆ ಡಿಸ್ಕೌಂಟ್ ಏನಿದೆ, ಸೊ ಆಫರ್ ಏನಿದೆ. ಈ ಆಫರ್ಸ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಆಗಿರೋದ್ರಿಂದ ಸೊ ನನಗೊಂದು ಸ್ವಲ್ಪ ಯೋಚನೆ ಆಯಿತು, ನಮ್ಮವರು ಆಫರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ, ಕ್ವಾಲಿಟಿ ಮೇಲೆ ಏನಕ್ಕೆ ಫೋಕಸ್ ಮಾಡ್ತಿಲ್ಲ ಅಂತ. ಸೊ ಓಕೆ ಫೈನ್, ಆದರೂ ನಮಗೇನು ನಮ್ಮ ಒಂದು ಕ್ವಾಲಿಟಿ ನಮ್ಮದೇನು ನಮ್ಮದು ಒಳ್ಳೆ ಕ್ವಾಲಿಟಿನ ಕೊಟ್ಬಿಟ್ಟು ಅದ್ರ ಜೊತೆಗೆ ಒಂದು ಒಳ್ಳೆ ಆಫರ್. ಎಸ್ಪೆಷಲಿ ಇವಾಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಕ್ಲಾಸಸ್ ಇರ್ಬೋದು, ಟ್ಯೂಷನ್ಸ್ ಇರ್ಬೋದು, ಸೊ ಇಲ್ಲ ಬೇರೆ ಪರ್ಸ್ನಲ್ಗಾದ್ರೂ ಕೂಡ ಒಂದು ಲ್ಯಾಪ್ಟಾಪ್ ಅಂತೂ ಅವಶ್ಯಕತೆ ಇದ್ದೇ ಇದೆ. ಆ್ಯಕ್ಚುಲಾಗಿ ನಾವು ಇಲ್ಲಿವರೆಗೂ ನೋಡಿದ್ವಿ, ಏನು ನಾವು ಟಿ ವಿ ಮೇಲೆ ವರ್ಕ್ ಮಾಡಿದ್ವಿ, ಬೇರೆ ಬೇರೆ ಆಫರ್ ಮೇಲೆಲ್ಲ ವರ್ಕ್ ಮಾಡಿದ್ವಿ. ಬಟ್ ಲ್ಯಾಪ್ಟಾಪ್ ಅಂದ್ಬಿಟ್ಟು ಪ್ರತಿಯೊಬ್ಬರು ಇವಾಗ ಯಾರೆಲ್ಲ ಆಲ್ಮೋಸ್ಟ್ ಆಲ್ ಒಂದು 8th ಇಂದ 9th ಸ್ಟೂಡೆಂಟಿಗೆ ಕ್ರಾಸ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಒಂದು ಲ್ಯಾಪ್ಟಾಪ್ ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ನಾವು ಪ್ರತಿಯೊಂದು ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಮೇಲೆ
ಇನಾಗ್ರಲ್ ಆಫರ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಪ್ರತಿಯೊಂದು ಕಸ್ಟಮರ್ಗೆ ಕೂಡ ಒಂದು ಲ್ಯಾಪ್ಟಾಪ್ನ ಪ್ರತಿಯೊಂದು ವೆಹಿಕಲ್ ಜೊತೆ ಕೂಡ ಕೊಡ್ತಾ ಇರುವಂಥದ್ದು. ಬನ್ನಿ ಅದ್ರ ಬಗ್ಗೆ ಬೇಕಾದ್ರೆ ಹೆಚ್ಚಿನ ವಿಚಾರಗಳನ್ನು ಯಾವ್ದಾರ ವೆಹಿಕಲ್ ಸ್ಪೆಕ್ ಇರ್ಬೋದು, ವೆಹಿಕಲ್ ಏನೆಲ್ಲ ಸಪೋಸ್ ಅಡ್ವಾನ್ಸ್ಡ್ ವರ್ಷನ್ ಏನೆಲ್ಲ ಬಂದಿದೆ, ಮತ್ತು ಬ್ಯಾಟ್ರಿಲಿ ಏನೆಲ್ಲ ಅಡ್ವಾನ್ಸ್ ವಾರಂಟಿ ಸಪೋರ್ಟ್ ಸಿಸ್ಟಮ್ ಸಿಗ್ತಾ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾವು ಹೇಳ್ತಾ ಹೋಗ್ಬೋದು. ಅದು ಕೂಡ ಇವಾಗೆಲ್ಲ ಡಿಜಿಟಲೈಸ್ ಆಗ್ತಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇವಾಗ ಹೋಮ್ ವರ್ಕ್ ಕೊಟ್ಟರು ಕೂಡ ಅದರಲ್ಲಿ ಮೊಬೈಲಲ್ಲಿ ಮಾಡೋ ಥರ ಇಲ್ಲ ಸಿಸ್ಟಮಲ್ಲಿ ಮಾಡೋ ಥರ ಕೊಡ್ತಾರೆ, ಅಂದರೆ 8th 9th ಈ ಥರ ಕ್ಲಾಸ್ಗಳಿಗೆ. ಹಾಗಾಗಿ ಲ್ಯಾಪ್ಟಾಪ್ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಜನರಲ್ ಯೂಸ್ಗೆ ಏನೋ ಕ್ಯಾಲ್ಕುಲೇಷನ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಆ ಲ್ಯಾಪ್ಟಾಪ್ ಯಾವ ಥರ ಇದೆ, ಕ್ವಾಲಿಟಿ ಯಾವ ಥರ ಇದೆ ಅದನ್ನ ನೋಡ್ಬಿಡೋಣ. ಅದಾದ ನಂತರ ವೆಹಿಕಲ್ನ ತೋರಿಸ್ತಾ ಹೋಗ್ತಾರೆ. ಖಂಡಿತ. ಸೊ ಲ್ಯಾಪ್ಟಾಪ್ ಅಂದರೆ ಆಲ್ರೆಡಿ ನೋಡಿದಿರಾ, ಸೊ ಅವಿಟಾ ಅನ್ನೋ ಒಂದು ಬ್ರ್ಯಾಂಡು ಆಲ್ರೆಡಿ ಎಲ್ಲರೂ ಕೂಡ ಇದು ತುಂಬಾ ಫೇಮಸ್ ಆಗಿರೋ ಒಂದು ಬ್ರ್ಯಾಂಡು. ಈ ಒಂದು ಲ್ಯಾಪ್ಟಾಪ್ನ ಪ್ರತಿಯೊಂದು ಕಸ್ಟಮರ್ಗೆ ನಮ್ಮ ಒಂದು ವೆಹಿಕಲ್ ಜೊತೆ ಈವನ್ ಸ್ಲಿಮ್ ಕೂಡ ಇದೆ. ಸೊ ಎಲ್ಲರೂ ನೋಡ್ಬೋದು, ಯಾವುದೋ ಏನೋ ಮುಂಚೆ ಎಲ್ಲ ಬರ್ತಿದೆ ದೊಡ್ಡ ಸೈಜ್ ಯಾವುದೋ ರೀಫರ್ಬಿಶ್ ಲ್ಯಾಪ್ಟಾಪ್ ಅಂತ ಇಲ್ಲ, ಇದು ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್. ಇವನ್ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಇದರ MRP ಬಂದ್ಬಿಟ್ಟು 30,000 ರೂಪಾಯಿ. ಸೊ ಅದೇ ಆನ್ಲೈನ್ ಬೈ ಮಾಡಿದರೆ, ಶೋರೂಮಲ್ಲಿ ಮಾಡಿದರೆ 30,000 ರೂಪಾಯಿ ಆಗುತ್ತೆ. ಅದೇ ಆನ್ಲೈನ್ ಬೈ ಮಾಡಿದರೆ 20,000 ರೂಪಾಯಿ ಆಗುತ್ತೆ. ಆ ಒಂದು ಲ್ಯಾಪ್ಟಾಪ್ ಕೂಡ ನಿಮಗೆ ಕಂಪ್ಲೀಟಾಗಿ ಪ್ರತಿ ವೆಹಿಕಲ್ ಜೊತೆ ನಿಮಗೆ ಫ್ರೀಯಾಗಿ ಸಿಗ್ತಾ ಇರೋವಂಥದ್ದು. ಸೊ ಇದ್ರದ್ದು ಸ್ಪೆಸಿಫಿಕೇಶನ್ ನೋಡೋದಾದರೆ 4 GB ರ್ಯಾಮ್ ಇದೆ. ಸೊ ಆಮೇಲೆ 128 ಹಾರ್ಡ್ ಡಿಸ್ಕ್ ಇದೆ. ಸೊ 14 ಇಂಚ್ ವಿತ್ HD ಸ್ಕ್ರೀನ್ ಇರೋವಂಥದ್ದು, ವಿತ್ ವೆಬ್ ಕ್ಯಾಮ್ ಸಿಸ್ಟಮ್ಸ್ ಎಲ್ಲ ಇದೆ. ಇದರಲ್ಲಿ ಒಂದು ಬೇಸಿಕ್ ಒಂದು ಯಾವುದೋ ಆನ್ಲೈನ್ ಕ್ಲಾಸಸ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಬೇಕೋ ಅಷ್ಟು, ಈವನ್ ಪರ್ಸ್ನಲ್ಗೂ ಕೂಡ ನಿಮ್ಮ ಒಂದು ಡಾಟಾ ಯಾವ್ದಾದ್ರು ಸ್ಟೋರೇಜ್ ಮಾಡಬೇಕು, ಸಪೋಸ್ ಏನಾದರೂ ಈಗ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂದ್ರೂ ಕೂಡ, ಸೊ ದಿ ಬೆಸ್ಟ್ ಲ್ಯಾಪ್ಟಾಪ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಲ್ಯಾಪ್ಟಾಪ್ ಪ್ರತಿಯೊಂದು ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್, ಮೇವ್ ಎನರ್ಜಿ ಎಲೆಕ್ಟ್ರಿಕಲ್ ವೆಹಿಕಲ್ ಜೊತೆಗೆ ಮಾತ್ರ ನಿಮಗೆ ಫ್ರೀಯಾಗಿ ಸಿಗುತ್ತೆ. ವೀಕ್ಷಕರೇ, ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಲೋ ಕ್ವಾಲಿಟಿ ಕೊಡ್ತಾ ಇಲ್ಲ. ಅದನ್ನೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೇಳಿದ್ದು ನಾನು. ನೋಡ್ಕೋಬೋದು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಟಚ್ ಆ್ಯಂಡ್ ಫೀಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇದು ನಿಮ್ಮ ಮಕ್ಳಿಗೂ ಯೂಸ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಯೂಸ್ ಆಗುತ್ತೆ. ಬನ್ನಿ ಇವಾಗ ವೆಹಿಕಲ್ ಯಾವ ಥರ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ತುಂಬ ಜನಕ್ಕೆ ಮೈವಿ ಸ್ಟೋರ್ ಅಂದ ತಕ್ಷಣ ಅಡ್ರೆಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ, ಯಾವಾಗಲೂ ಕೂಡ ಮುಂಚೆಯಿಂದ ಇಲ್ಲೇ ಇರೋದು ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲಿ ಅಡ್ರೆಸ್ ಹೇಳ್ಬಿಡಿ ಸರ್ ಯಾರು ಹೊಸ ವೀಕ್ಷಕರಿಗೆ. ಸೊ ನಮ್ಮ ಒಂದು ಮೇವ್ ಎನರ್ಜಿ ಆರ್ ಮೈವಿ ಸ್ಟೋರ್ ಎರಡೂ ಶೋರೂಮ್ಗಳು ಕೂಡ ರಾಜನಗರ ರಾಜ್ಕುಮಾರ್ ರೋಡ್ ನವರಂಗ್ ಸಿಗ್ನಲ್ ಒಂದಿದೆ, ಆಲ್ರೆಡಿ ನೋಡಿರ್ತೀರಾ. ಅದೇ ಥರನೇ ಇನ್ನು ಸ್ವಲ್ಪ ಮುಂದೆ ಬಂದರೆ ICICI ಬ್ಯಾಂಕ್ ಅಪೋಸಿಟ್ ಕೂಡ ಇನ್ನೊಂದು ಶೋರೂಮ್ ಇದೆ. 2 ಶೋರೂಮ್ ಇರುವಂಥದ್ದು. ನೀವು 2 ಶೋರೂಮಲ್ಲೂ ಕೂಡ ನಮ್ಮ ಒಂದು ವೆಹಿಕಲ್ಗಳು ನಿಮಗೆ ಕಂಪ್ಲೀಟಾಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಟೆಸ್ಟ್ ರೈಡ್ ಮಾಡೋದಕ್ಕೆ ಸಿಗುತ್ತೆ. ಅದಲ್ಲದೆ ಆಲ್ರೆಡಿ ಮೈವಿ ಸ್ಟೋರ್ ಎಲ್ಲ ಕಡೆಯೂ ಕೂಡ ಪ್ರತಿಯೊಂದು ತಾಲೂಕು ಒಂದು 50 ಜಾಗದಲ್ಲಿ ಆಲ್ರೆಡಿ ಶೋರೂಮ್ ಇರೋದ್ರಿಂದ ನಿಮಗೆ ಅಲ್ಲೂ ಕೂಡ ನೀವು ಇದನ್ನು ವಿಚಾರನ ತಿಳ್ಕೊಬೋದು. ಅಲ್ಲೇ ನೀವು ಬುಕ್ಕು ಕೂಡ ಮಾಡ್ಬೋದು, ಇಲ್ಲಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ದೂರ ಇರೋದ್ರಿಂದ. ಸೊ ಇವಾಗ ನಮ್ಮ ಒಂದು ಮೇವ್ ಎನರ್ಜಿನಲ್ಲಿ ಸೊ ನೀವು ನೋಡ್ತಾ ಇದ್ದೀರಾ, ಟೋಟಲ್ 4 ವೇರಿಯಂಟ್ ಇರುತ್ತೆ. 4 ವೇರಿಯಂಟಲ್ಲಿ ಸೊ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಮಾಡಲ್ ಬಂದುಬಿಟ್ಟು ಮರೀನಾ ಅಂತ. ಈ ಮೇವ್ ಮರೀನಾ ಮಾಡಲ್ ಬಂದುಬಿಟ್ಟು ಒಂದು ಸರಿ ಚಾರ್ಜ್ ಮಾಡಿದರೆ ನಿಮಗೆ 60 ಕಿಲೋಮೀಟರ್ ಮತ್ತು 100 ಕಿಲೋಮೀಟರ್ 2 ಆಪ್ಷನ್ ಸಿಗುತ್ತೆ. ಅದೇ ಥರನೇ ಪ್ರೈಸಿಂಗು ಕೂಡ ಅಷ್ಟೇ. ಸೊ ಈ ಒಂದು ವೆಹಿಕಲ್ನ ಪ್ರೈಸಿಂಗ್ ಬಂದುಬಿಟ್ಟು ಒಂದು 60,000 ರೂಪಾಯಿಗೆ ಸಿಗುತ್ತೆ, 70,000 ಇದೆ ಮತ್ತು 80,000 ಇದೆ. ಸೊ ಮೈಲೇಜ್ ತಕ್ಕಂತೆ ಇದು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಅದೇ ಥರನೇ ಈ ಒಂದು ವೆಹಿಕಲ್ನ ಮೇಜರಾಗಿ ಅಡ್ವಾಂಟೇಜ್ ಏನು ಅಂತಂದರೆ, ಸಪೋಸ್ DL ಇಲ್ಲ ಅಂದ್ರೂ ಕೂಡ, ರಿಜಿಸ್ಟ್ರೇಷನ್ ಇಲ್ಲ ಅಂದ್ರೂ ಕೂಡ ಈ ವೆಹಿಕಲ್ನ ರನ್ ಮಾಡ್ಬೋದು. ಏಕೆಂದರೆ ಸೊ ಈ ಒಂದು ವೆಹಿಕಲ್ ಸ್ಪೀಡ್ ಕೂಡ ಅಷ್ಟೇ. ಸೊ ಮ್ಯಾಕ್ಸಿಮಮ್ ಅಂತಂದರೆ 30 ಸ್ಪೀಡ್ ಹೋಗುತ್ತೆ. ಸೊ ನಿಮಗೆ ನಿಮ್ಮೊಂದು ಏನೋ ಏಜ್ಡ್ ಪರ್ಸನ್ನೇ ಇರ್ಬೋದು, ಇಲ್ಲ ಮಕ್ಕಳು ಸ್ಕೂಲಿಗೆ ಬಿಡೋದಕ್ಕೆ ಆಗ್ಬೋದು, ಇಲ್ಲ ಮಕ್ಕಳು ಟ್ಯೂಷನ್ಗೆ ಹೋಗೋದಕ್ಕೆ ಆಗ್ಬೋದು. ಸೊ ಈ ಒಂದು ವೆಹಿಕಲ್ಗಳು ನಿಮ್ಮ ಒಂದು ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವೆಹಿಕಲ್ ಮೇಲೆ ಲಿಥಿಯಂ ಬ್ಯಾಟ್ರಿ ಇರುತ್ತೆ ಮತ್ತು ನೆಕ್ಸ್ಟು ಗ್ರಾಫೈನ್ ಬ್ಯಾಟ್ರಿ 2 ಥರ ಇರುತ್ತೆ. ನಿಮಗೆ ಯಾವ ರೀತಿ ಬೇಕು ಅದನ್ನು ಕೂಡ ನಾವು ಕೊಡ್ಬೋದು. ಸೊ ಪ್ರೈಸಿಂಗ್ ವೇರಿಯೇಷನ್ಸಲ್ಲಿ. ಬಟ್ ನಮ್ಮ ಒಂದು ಯಾವುದೇ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ರೆ ಆ ಒಂದು ಅವಿಟಾ ಲ್ಯಾಪ್ಟಾಪ್ ಬಂದ್ಬಿಟ್ಟು ಕಂಪ್ಲೀಟಾಗಿ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಓನ್ಲಿ ಲಿಮಿಟೆಡ್, ಅದು ಕೂಡ ಅಷ್ಟೇ. ಮೊದಲ 150 ಕಸ್ಟಮರಿಗೆ ಮಾತ್ರ ಲ್ಯಾಪ್ಟಾಪ್ ಸಿಗುವಂಥದ್ದು. ಅದಾದಮೇಲೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಆಮೇಲೆ ಬಂದು ಕೇಳಿದ್ರು ಕೂಡ ನಾವೇನು ಮಾಡೋದಕ್ಕಾಗಲ್ಲ. ಓಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಮಾಡಲ್ ನೋಡ್ತಾ ಇದ್ರೆ MS ಮಾಡಲ್ ಅಂತ. ಸೊ ಈ MS ಮಾಡಲ್ ಬಂದ್ಬಿಟ್ಟು ನೋಡಿದ್ರೆ ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ, ಬಟ್ ಎಸ್, ಸೊ ಇದು ಕೂಡ ಅಷ್ಟೇ. ಸೊ ಒಂದು ಪವರ್ಫುಲ್ ಗಾಡಿ ಅಂತಲೂ ಕೂಡ ಹೇಳ್ಬೋದು. ಇದಕ್ಕಿಂತ ನಮಗೆ ಏನಾಗುತ್ತೆ, ಸೊ ಇಲ್ಲ ನಮಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರ್ತಾರೆ, ನಮಗೆ ಪವರ್ಫುಲ್ ಗಾಡಿ ಬೇಕು ಅಂತ ಅಂದರೆ ವಿತೌಟ್ ರಿಜಿಸ್ಟ್ರೇಷನಲ್ಲಿ ಸೊ MS ಮಾಡಲ್ ಅಂತ ಇರುವಂಥದ್ದು. ಮೇವ್ MS ಮಾಡಲ್ ಬಂದುಬಿಟ್ಟು ಇದು ಕೂಡ ಅಷ್ಟೇ ಒಂದು 30 ಸ್ಪೀಡ್ ಹೋಗುತ್ತೆ. ಸೊ ಅದೇ ಥರನೇ ಮತ್ತು ಪವರ್ಫುಲ್, ತುಂಬಾ ಪವರ್ಫುಲ್ ಇದೆ. ನಿಮಗೆ ಎಷ್ಟೇ ದಿಬ್ಬ ಇತ್ತು ಅಂದ್ರೂ ಕೂಡ ಇಬ್ಬರು ಆರಾಮಾಗಿ ಕೂತ್ಕೊಂಡಿದ್ರಲ್ಲಿ ಹೋಗ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಫ್ರಂಟಲ್ಲಿ 12 ಇಂಚ್ ಟೈರ್ ಇರುತ್ತೆ, ರೇರಲ್ಲಿ 10 ಇಂಚ್ ಟೈರ್ ಇರುತ್ತೆ. ಆಮೇಲೆ ನಿಮಗೆ ಮಧ್ಯೆ ಏನಾದ್ರು ಲಗೇಜ್ ಇಡಬೇಕು, ಇಲ್ಲ ಸಪೋಸ್ ಎಮರ್ಜೆನ್ಸಿ ಒಂದು ಸಿಲಿಂಡರ್ ತೊಗೊಂಬರ್ಬೇಕು ಅಂದ್ರೂ ಕೂಡ ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ಲು ಅಷ್ಟು ನಿಮಗೆ ಸಪೋರ್ಟ್ ಸಿಸ್ಟಮ್ ಅಂತೂ ಕೊಡುತ್ತೆ. ಇಬ್ಬರು ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಸೊ ಇದ್ರ ಪ್ರೈಸಿಂಗ್ ಬಂದುಬಿಟ್ಟು 80,000 ಸ್ಟಾರ್ಟ್ ಆಗುತ್ತೆ. 80,000 ಮತ್ತು 90,000 ಈ ರೀತಿ ಇರುತ್ತೆ. ಸೊ 100 ಕಿಲೋಮೀಟರ್ ಬೇಕಾ, ಇಲ್ಲಾಂದರೆ 60 ಕಿಲೋಮೀಟರ್ ಬೇಕಾ, ನೀವು ಚೂಸ್ ಮಾಡ್ಕೋಬೋದು. ಇದರಲ್ಲೂ ಕೂಡ ಏನು ಮಲ್ಟಿಪಲ್ ಕಲರ್ ಕೂಡ ಸಿಗುತ್ತೆ. ನೀವು ಆಲ್ರೆಡಿ ನೋಡಿದರೆ ಇದರಲ್ಲಿ ಮರೀನಾದಲ್ಲಿ ಸೊ ರೆಡ್ ಕಲರ್ ಮತ್ತು ಬ್ಲೂ ಕಲರ್ ಇದೆ. ಸೊ ಅದೇ ಥರ ಇದರಲ್ಲೂ ಕೂಡ ಅಷ್ಟೇ ಬ್ಲೂ, ಸಿಲ್ವರ್ ಮತ್ತು ರೆಡ್ 3 ಕಾಂಬಿನೇಷನಲ್ಲಿ ಸೊ ವೆಹಿಕಲ್ಗಳು ನಿಮಗೆ ಸಿಗುತ್ತೆ.
ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಅದಕ್ಕಿಂತ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಇದು. ಹೌದು, ಇದು ಕಂಪ್ಲೀಟ್ ಅಡ್ವಾನ್ಸ್ ವರ್ಷನ್ ಇರುವಂಥದ್ದು. ಮೊದಲೆಲ್ಲ ಬಲ್ಬ್ ಬರ್ತಾ ಇತ್ತು, ಬಲ್ಬ್ ಎಲ್ಲ ತೆಗೆದ್ಬಿಟ್ಟು ಇವಾಗ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ನಿಮ್ಮ ಕಾರಲ್ಲೆಲ್ಲ ನೋಡಿರ್ತಾರೆ, ಏನು ಹೈ ಎಂಡ್ ಕಾರಲ್ಲ ಈ ಒಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ನ ಯೂಸ್ ಮಾಡಿರ್ತಾರೆ. ಸೊ ಅದೇ ಥರ ನಿಮಗೆ ಫಿನಿಶಿಂಗ್ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ದೂರದಿಂದ ನೋಡಿದ್ರೆ ಒಂದು ಆಕ್ಟಿವಾ ವೆಹಿಕಲ್ ಥರನೇ ಫೀಲಿಂಗ್ ಆಗುತ್ತೆ. ಸೊ ಅಷ್ಟು ಇರುವಂಥದ್ದು. ಸೊ ಇದು ಬಂದ್ಬಿಟ್ಟು ಇಷ್ಟವರೆಗೂ ನಾವು ಲೋ ಸ್ಪೀಡ್ ವೆಹಿಕಲ್ ಬಗ್ಗೆ ಹೇಳಿದ್ವಿ. ಬಟ್ ಲೋ ಸ್ಪೀಡ್ ವೆಹಿಕಲ್ಗಳ ವಾರಂಟಿ ಬ್ಯಾಟ್ರಿಗಳ ಮೇಲೆ ಮೋಸ್ಟ್ ಇಂಪಾರ್ಟೆಂಟು. ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಲಿಥಿಯಂ ಬ್ಯಾಟ್ರಿಗಳ ವಾರಂಟಿ ಬಂದ್ಬಿಟ್ಟು 5 ವರ್ಷ, ಅಂದರೆ 3 ವರ್ಷ ಬಂದ್ಬಿಟ್ಟು ಸೊ ಕಂಪ್ಲೀಟ್ ಫ್ರೀ ಇರುತ್ತೆ. ಮತ್ತು 4ನೇ ವರ್ಷ ಬಂದ್ಬಿಟ್ಟು ಸರ್ವಿಸ್ ವಾರಂಟಿ ಇರುತ್ತೆ ನಿಮಗೆ. ಸೊ 5 ವರ್ಷ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿಗಳ ಲಿಥಿಯಂ ಬ್ಯಾಟ್ರಿಗಳ ನಿಮಗೆ ಸರ್ವಿಸ್ ವಾರಂಟಿ ನಿಮಗೆ ಹೈಯೆಸ್ಟ್ ಇರುವಂಥದ್ದು. ಪ್ಲಸ್ 50,000 ಕಿಲೋಮೀಟ್ರ್, 10,000 20,000 ಫಸ್ಟ್ ಎಲ್ಲ ಇತ್ತು. ಇವಾಗ 50,000 ಕಿಲೋಮೀಟ್ರ್ವರೆಗೂ ನೀವು ಇದನ್ನು ಡ್ರೈವ್ ಮಾಡ್ಬೋದು ಯಾವುದೇ ರೀತಿ ಟೆನ್ಷನ್ ಇಲ್ದಂಗೆ. ಸೊ ಅದೇ ನೆಕ್ಸ್ಟ್ ಮಾಡೆಲ್ ನೋಡ್ತಾ ಇದ್ದೀರಾ, ಮೇವ್ ಎನರ್ಜಿಯ CS ಮಾಡಲ್. ಸೊ ಈ ಒಂದು CS ಮಾಡಲು ಕೂಡ ಅಷ್ಟೇ. ಸೊ ನಿಮಗೆ MS ಮಾಡಲ್ ಥರ ಸ್ವಲ್ಪ ಅಡ್ವಾನ್ಸ್ ವರ್ಷನ್ ಇದೆ. ಬಟ್ ಇದರಲ್ಲಿ ಏನು ಅಂತಂದರೆ ಮುಂದೆ ಫ್ರಂಟ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ಫ್ರಂಟ್ ಟ್ಯೂಬ್ಲೆಸ್ ಟೈರ್ ಇರುವಂಥದ್ದು. ಸೊ ಫ್ರಂಟಲ್ಲೂ ಡಿಸ್ಕ್ ಇರುತ್ತೆ ಮತ್ತು ರೇರಲ್ಲೂ ಕೂಡ ಡಿಸ್ಕ್ ಇರುತ್ತೆ ಇದರಲ್ಲಿ. ಸೊ 2 kW ಪವರ್ಫುಲ್ ಮೋಟ್ರನ್ನ ಇದರಲ್ಲಿ ಯೂಸ್ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸೊ 2 kW ಪವರ್ಫುಲ್ ಮೋಟ್ರನ್ನ ಯೂಸ್ ಮಾಡಿರುವಂಥದ್ದು. ಆಮೇಲೆ ನೆಕ್ಸ್ಟು ರೇರ್ ಕೂತ್ಕೊಳ್ಳೋ ಪ್ಯಾಸೆಂಜರ್ಗೂ ಕೂಡ ಅಷ್ಟೇ. ಸೊ ಫುಟ್ ರೆಸ್ಟ್ ಕೂಡ ಅಷ್ಟೇ ಹೆವಿ ಸ್ಟ್ರಾಂಗ್ ಇದೆ. ಆ್ಯಕ್ಚುಲಿ ನೀವು ಏನೋ ಟಚ್ ಆ್ಯಂಡ್ ಫೀಲ್ ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಆ್ಯಕ್ಚುಲಿ ನೋಡೋದಕ್ಕೆ ಇದನ್ನು. ಸೊ ಇದರಲ್ಲಿ ಕೆಲವೊಂದು ಫೀಚರ್ಸ್ ಆಪ್ಷನ್ ಅಂತಂದರೆ ಇದರಲ್ಲಿ ರಿವರ್ಸ್ ಗೇರ್ ಸಿಸ್ಟಮ್ ಇರ್ಬೋದು, ಮತ್ತು ಫಸ್ಟ್ ಸೆಕೆಂಡು ಥರ್ಡ್ ಆ ಥರ ಮೋಡ್ ಸಿಸ್ಟಮ್ ಇರ್ಬೋದು ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೆ. ಆಮೇಲೆ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್, ನಮ್ಮ ಹೈ ಸ್ಪೀಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದ್ಬಿಟ್ಟು ಅಪ್ ಟು ಒಂದು ಚಾರ್ಜಿಗೆ 200 ಕಿಲೋಮೀಟ್ರ್ವರೆಗೂ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಇದಕ್ಕೆ 100 ಕಿಲೋಮೀಟ್ರ್, 130 ಕಿಲೋಮೀಟ್ರ್ ಮತ್ತು 200 ಕಿಲೋಮೀಟ್ರ್. ಅಂದರೆ ನಿಮ್ಮ ಪ್ರೈಸಿಗೆ ಅನುಗುಣವಾಗಿ ನಾವು ಇದನ್ನು 3 ವೇರಿಯಂಟ್ ಥರ ಮಾಡಿರುವಂಥದ್ದು. ಸೊ ಅವಾಗ ಏನಾಗುತ್ತೆ, ನಮಗೆ ಬಜೆಟ್ ಜಾಸ್ತಿ ಆಯಿತು, ನಮ್ಗೆ ಕಡಿಮೆಗೆ ಹೋಗಬೇಕು ಅಂದರೆ 100 ಕಿಲೋಮೀಟ್ರಿಗೆ ಹೋಗ್ಬೋದು, ರಿಕ್ವೈರ್ಮೆಂಟೇ ಕಡಿಮೆ ಇತ್ತು ಅಂತ ಅಂದಾಗ ಇಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಈಗ ಆಲ್ರೆಡಿ ನಮ್ಮ ಕಸ್ಟಮರ್ ರಿವ್ಯೂ ಕೂಡ ನೀವು ನೋಡಿದಿರಾ ಅನ್ಸುತ್ತೆ. ಸೊ ಆ ಒಂದು ಇದರಲ್ಲಿ ಪ್ರೈಸಿಂಗಲ್ಲಿ ಬರೋದಾದರೆ ನಿಮಗೆ 100 ಕಿಲೋಮೀಟ್ರು ಮತ್ತು 200 ಮತ್ತು 200 ಕಿಲೋಮೀಟ್ರಿಗೂ ಸಿಗುತ್ತೆ. 200 ಕಿಲೋಮೀಟ್ರ್ ವೆಹಿಕಲ್ನ ಟಾಪ್ ಆ್ಯಂಡ್ ವೇರಿಯಂಟ್ನ ಪ್ರೈಸ್ ಹೇಳಬೇಕು ಅಂತ ಅಂದರೆ ಈ ಒಂದು ವೆಹಿಕಲ್ ಬಂದ್ಬಿಟ್ಟು 95,000 ಸ್ಟಾರ್ಟ್ ಆಗುತ್ತೆ ಪ್ರೈಸಿಂಗು. ಸೊ 95,000 100 ಕಿಲೋಮೀಟ್ರು. ಅದಾದಮೇಲೆ ಪ್ರೈಸಿಂಗ್ ವೇರಿಯೇಷನ್ ಆಗ್ತಾ ಟಾಪ್ ಆ್ಯಂಡ್ ವೇರಿಯಂಟ್ ನಿಮಗೆ ಬೇಕು ಅಂತಂದರೆ ಈ ಒಂದು ವೆಹಿಕಲ್ ಬಂದುಬಿಟ್ಟು 1,30,000 ರೂಪಾಯಿ 200 ಕಿಲೋಮೀಟ್ರ್ ಹೋಗುವಂಥ ಒಂದು ವೆಹಿಕಲ್ಲು. ಸೂಪರ್ ಸರ್. ವೀಕ್ಷಕರೇ ನೋಡ್ಬೋದು 200 ಕಿಲೋಮೀಟರ್ ಆಲ್ರೆಡಿ ನೀವು ಒಂದು ರಿವ್ಯೂ ಕೂಡ ನೋಡಿರ್ತೀರ, ರ್ಯಾಂಡಮ್ ರಿವ್ಯೂ ಅದು. ಅದೇ ಥರ ಕಲರ್ ಆಪ್ಷನ್ಸ್ ಕೂಡ ಇದೆ ಆ್ಯಂಡ್ ಇದು ಕೂಡ ನಿಮಗೆ ಜಾಸ್ತಿ ಮೈಲೇಜ್ ಕೊಡುವಂಥದ್ದು. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟು ನಮ್ಮ ಒಂದು ಟಾಪ್ ಆ್ಯಂಡ್ ವೇರಿಯಂಟ್ ಅಂತ ಹೇಳ್ಬೋದು, ಹೈಯೆಸ್ಟ್ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಪ್ರೀಮಿಯಂ ವೆಹಿಕಲ್ ಮಾರ್ಕೆಟಲ್ಲಿ ಯಾವರೆಲ್ಲ ಇದ್ದಾರೆ ಆ ಪ್ರೀಮಿಯಂ ವೆಹಿಕಲ್ಗೆ ಕಾಂಪಿಟೇಷನ್ ಕೊಡೋ ಒಂದು ಪವರ್ಫುಲ್ ವೆಹಿಕಲ್ ಇದು. ಇದರಲ್ಲಿ ಬಂದ್ಬಿಟ್ಟು ಮೇಯ್ನ್ ಕೀ ಫೀಚರ್ಸ್ ಏನು ಅಂದರೆ ಕ್ರೂಸ್ ಕಂಟ್ರೋಲ್. ಸೊ ಕ್ರೂಸ್ ಕಂಟ್ರೋಲ್ ಅಂತ ನೀವು ಹೈವೇನೆಲ್ಲ ಹೋಗಬೇಕು ಅಂದರೆ ಜಸ್ಟ್ ಒಂದು ಸಿಂಪಲ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. ನೀವು ಯಾವುದೇ ರೀತಿ ಎಕ್ಸ್ಲೇಟರ್ ಟಚ್ ಮಾಡ್ದಲೆ ಬೆಂಗಳೂರು ಟು ಹಾಸನ ಹೋಗಬೇಕು ಅಂದರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಹೋಗ್ಬೋದು ಹಂಗಂತ ಹೇಳ್ಬಿಟ್ಟು. ಸೊ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇದೆ. ಆ ಒಂದು ಆಪ್ಷನಿಂದ ಏನಾಗುತ್ತೆ ನಿಮಗೆ ಲಾಂಗ್ ಡ್ರೈವ್ ಹೋಗಲು ಕೂಡ ಯಾವುದೇ ರೀತಿ ಪೇಯ್ನ್ ಬರಲ್ಲ ಹ್ಯಾಂಡ್ಸು. ಓಕೆ, ಸೊ ಅದಕ್ಕೂ ಕೂಡ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಬಟ್ ಇನ್ನೊಂದೇನು ಅಂದರೆ 200 ಕಿಲೋಮೀಟ್ರ್ ಮಾರ್ಕೆಟಲ್ಲಿ ಹೇಳಬೇಕು ಅಂದರೆ ಯಾರೂ ಇಲ್ಲ. ಸೊ ಅದರಲ್ಲೂ ಕೂಡ ಮೇವ್ ಎನರ್ಜಿ ಬಂದ್ಬಿಟ್ಟು ಸೊ ಫಸ್ಟ್ ಇವಾಗ ಮಾರ್ಕೆಟಲ್ಲಿರುವಂಥ ಒಂದು ವೆಹಿಕಲ್ ಅಂತ ಹೇಳ್ಬೋದು. ಇದು ಬಿಲ್ಡ್ ಕ್ವಾಲಿಟಿ ಇರ್ಬೋದು, ನೆಕ್ಸ್ಟು ಫ್ರಂಟ್ ಟು ಬ್ಯಾಕ್ ಡಿಸ್ಕ್ ಬ್ರೇಕ್ ಇರ್ಬೋದು. ಆಮೇಲೆ ನೆಕ್ಸ್ಟು ನಿಮಗೆ ಇಲ್ಲಿ ನೋಡೋದಾದರೆ ಸೊ ಫ್ರಂಟ್ ನೋಡ್ತಿದ್ರೆ DRLs. ಸೊ ಈ DRLs ನೀವು ನೋಡಬೇಕು ಅಂತಂದರೆ ಬೇರೆ ಒಂದು ವೆಹಿಕಲ್ಗಿಂತಲೇ ಒಂದು ಡಿಸೈನ್ ಕಂಪ್ಲೀಟ್ ಏನೋ ಎಕ್ಸ್ಟ್ರಾ ಆರ್ಡಿನರಿ ಇದರಲ್ಲಿ ಫೀಚರ್ಸ್ ಇದರಲ್ಲಿ ಇರೋವಂಥದ್ದು. ಸೊ ಇನ್ನು ಹೆಡ್ಲೈಟ್ ಕೂಡ ನೋಡ್ತಾ ಇದ್ದೀರಾ, ಹೆಡ್ಲೈಟ್ ಬಂದು ಬಲ್ಬ್ ಸಿಸ್ಟಮ್ ಅಲ್ಲ. ಸೊ ಇದು ಕಂಪ್ಲೀಟ್ LED ಸಿಸ್ಟಮ್ ಇರುವಂಥದ್ದು. ಸೊ ಹೈ ಬೀಮ್ ಮತ್ತು ಲೋ ಬೀಮ್ ಕೂಡ ಅಷ್ಟೇ. ಸೊ ಈಗ ಹೊಸದಾಗಿ ಏನೆಲ್ಲ ನಮ್ಮ ಒಂದು ಪೆಟ್ರೋಲ್ ವೆಹಿಕಲ್ಗಳು ಹೊಸ ಟೆಕ್ನಾಲಜಿ ಏನು ಬರ್ತಾ ಇದೆ ಸೇಮ್ ಅದೇ ಟೆಕ್ನಾಲಜಿ ಈ ಒಂದು ವೆಹಿಕಲಲ್ಲೂ ಕೂಡ ಇಂಟಿಗ್ರೇಟ್ ಮಾಡಿರುವಂಥದ್ದು. ಸೊ ಎಂಟರ್ ವೆಹಿಕಲ್ ಸಿಸ್ಟಮಲ್ಲಿ ನೋಡಿದ್ರೆ ಬಿಲ್ಡ್ ಕ್ವಾಲಿಟಿ ನಂಬರ್ 1 ಅಂತಲೂ ಕೂಡ ಹೇಳ್ಬೋದು. ನೀವು ಬಂದು ಟಚ್ ಆ್ಯಂಡ್ ಫೀಲ್ ಮಾಡಿದಾಗಲೇ ಗೊತ್ತಾಗುತ್ತೆ ಸೊ ಇದಕ್ಕೆ ರೇಟಿಂಗ್ ನೀವು ಎಷ್ಟು ಕೊಡ್ಬೋದು ಅಂತ. ಅದ್ರ ಜೊತೆಗೆ ಆಲ್ರೆಡಿ ನಾವು ಈ ಒಂದು ವೆಹಿಕಲ್ನು ಕೂಡ ತುಂಬ ಕಸ್ಟಮರ್ಗೆ ಕೂಡ ಕೊಟ್ಟಿದ್ದೀವಿ. ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಈ ಒಂದು ವೆಹಿಕಲ್ ಬಂದುಬಿಟ್ಟು ಸೊ ಒಂದು ಚಾರ್ಜ್ಗೆ 200 ಕಿಲೋಮೀಟರ್ ಆ್ಯಂಡ್ 250 ಕಿಲೋಮೀಟರ್ 2 ವೇರಿಯಂಟ್ ಇದೆ. ಸೊ 200 ಕಿಲೋಮೀಟರ್ ಬೇಕು ಅಂದರೆ 1,35,000 ರೂಪಾಯಿ ಆಗುತ್ತೆ. 250 ಕಿಲೋಮೀಟರ್ ಬೇಕು ಅಂದರೆ 1,50,000 ರೂಪಾಯಿ ಆಗುತ್ತೆ. ಸೊ ಅದೇ ಥರನೇ ಈ ನಮ್ಮ ಎರಡೂ ಎಲೆಕ್ಟ್ರಿಕಲ್ ವೆಹಿಕಲ್ ಹೈ ಸ್ಪೀಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಜೊತೆಗೆ ನಿಮಗೆ 20,000 ವರ್ತ್ ಇರುವಂಥ ಒಂದು ಲ್ಯಾಪ್ಟಾಪ್ ಕಂಪ್ಲೀಟಾಗಿ ಫ್ರೀಯಾಗಿ ಸಿಗುತ್ತೆ, ಯಾವುದೇ ರೀತಿ ಅಡಿಷನಲ್ ಚಾರ್ಜಸ್ ಇಲ್ದಲೆ. ಸೊ ಅದು ಅಷ್ಟಲ್ದಲ್ಲೇ ವಾರಂಟಿಗೆ ಬರೋದಾದರೆ ನಮ್ಮ ಹೈ ಸ್ಪೀಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಬ್ಯಾಟ್ರಿ ವಾರಂಟಿ ಬಂದುಬಿಟ್ಟು 5 ವರ್ಷ ವಾರಂಟಿ 1,00,000 ಕಿಲೋಮೀಟರ್. ಸೊ ಎಷ್ಟು 5 ಲಕ್ಷ ವಾರಂಟಿ 5 ವರ್ಷ ವಾರಂಟಿ ಇರುತ್ತೆ. 1,00,000 ಕಿಲೋಮೀಟರ್ ನೀವು ಡ್ರೈವ್ ಮಾಡ್ಬೋದು ನಮ್ಮ ಹೈ ಸ್ಪೀಡ್ ವೆಹಿಕಲ್ನ. ಸೊ ಅಷ್ಟು ಪವರ್ಫುಲ್ ಇರೋವಂಥ ಒಂದು ವೆಹಿಕಲ್ಲು. ಸೊ 100% ನೀವು ತೊಗೊಂಡ್ರೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡೇ ಮಾಡ್ತಾರೆ, ಇಲ್ಲ ಅವರಾಗೆ ಬಂದು ನಿಮ್ಮನ್ನು ಕೇಳ್ತಾರೆ, ಅಷ್ಟು ಪವರ್ಫುಲ್ ಇರುವಂಥದ್ದು ಸೊ ನಮ್ಮ ಒಂದು ಹೈ ಸ್ಪೀಡ್ ಎಲೆಕ್ಟ್ರಿಕಲ್ ವೆಹಿಕಲ್ಲು. ಸೊ ಬನ್ನಿ ಮೇವ್ ಎನರ್ಜಿನ ನೀವು ಟ್ರಯಲ್ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟು ನಿಮ್ಮ ಒಂದು ಫೀಡ್ಬ್ಯಾಕ್ನ ಬೇರೆಯವ್ರಿಗೆ ಹೇಳಿ. ಸೊ ಆವಾಗ ನಿಮಗೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಗೊತ್ತಾಗುತ್ತೆ.
ಸೊ ಇಷ್ಟನ್ನು ಹೇಳ್ತಾ ಸೊ ಇದು ಆಕ್ಚುಲಿ ಪರ್ಸನಲ್ ವೆಹಿಕಲ್ ಆಯ್ತು, ಅದೇ ತರ ಇನ್ನೊಂದು ವೆಹಿಕಲ್ ನಿಲ್ಸಿದ್ದೀರಾ ಕಮರ್ಷಿಯಲ್ ಪರ್ಪಸ್ಗೆ. ಹೌದು. ಸೊ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ ಸರ್. ಸೊ ಈ ಒಂದು ವೆಹಿಕಲ್ ಹೇಳೋದಾದ್ರೆ ಬಂದ್ಬಿಟ್ಟು ಸೊ ಲಗೇಜ್ ವೆಹಿಕಲ್ ಆಕ್ಚುಲಾಗಿ ಇಟ್ರಾನ್ ಅಂತ ಬರುತ್ತೆ. ಸೊ ನೀವೊಂದು 300 kg ಯಾರೆಲ್ಲ ಕಮರ್ಷಿಯಲ್ ಪರ್ಪಸ್ಗೆ ನೋಡ್ತಾ ಇದ್ದೀರಾ, ಸೊ ಏನೋ ಒಂದು 300 kg ಲೋಡ್ ಹಾಕಬೇಕು ಅಂತ ಅಂದರೆ ಸೊ ಇದು ಬಂದ್ಬಿಟ್ಟು ಬೆಸ್ಟ್ ವೆಹಿಕಲ್ ಅಂತಲೇ ನಿಮಗೆ ಹೇಳ್ಬೋದು. ಸೊ ಇದರಲ್ಲಿ ರೇರಲ್ಲಿ ಬಂದ್ಬಿಟ್ಟು ಟೋಟಲ್ 6 ಶಾಕ್ ಅಬ್ಸರ್ವರ್ ಬರುತ್ತೆ. ಮತ್ತು ಸೊ ತುಂಬಾ ವೈಡರ್ ಇದು ಬರುತ್ತೆ. ಯಾರೆಲ್ಲ ಈಗ ಸಪೋಸ್ ಡಿಸ್ಟ್ರಿಬ್ಯೂಷನ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಸೊ ಅವರಿಗೆಲ್ಲ ಲೋಡ್ ಹಾಕೋದಕ್ಕೆ ದಿ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಆಮೇಲೆ ಇದ್ರದ್ದು ಸ್ಪೀಡ್ ಕೂಡ ಅಷ್ಟೇ, ಇದಕ್ಕೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಸ್ಪೀಡ್ ಕೂಡ ಅಷ್ಟೇ 30-35 ಟಾಪ್ ಸ್ಪೀಡ್ ಬರುತ್ತೆ. ಸೊ ಆಮೇಲೆ ಇನ್ನು ಲೋಡಿಂಗ್ ಇಲ್ಲೂ ಕೂಡ ಹಾಕ್ಬೋದು, ನೆಕ್ಸ್ಟು ಇಲ್ಲಿ ಸೆಂಟ್ರಲ್ಲೂ ಹಾಕ್ಬೋದು ಮತ್ತು ಫ್ರಂಟಲ್ಲೂ ಕೂಡ ಹಾಕ್ಬೋದು. ಓಕೆ. ಸೊ ಈ ಒಂದು ವೆಹಿಕಲ್ನ ಪ್ರೈಸ್ ಬಂದ್ಬಿಟ್ಟು 95,000 ಸ್ಟಾರ್ಟ್ ಆಗುತ್ತೆ. ಸೊ 95,000ಕ್ಕೆ ಅಷ್ಟು 120 ಕಿಲೋಮೀಟರ್ವರೆಗೂ ಬರುತ್ತೆ. ಅಲ್ಲಿಂದ ನೆಕ್ಸ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರಿಕ್ವೈರ್ಮೆಂಟ್ ಬೇಕಂದಂಗೆ. ಸೊ ಬ್ಯಾಟ್ರಿ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ವೆಹಿಕಲ್ಲು ಕೂಡ ನಿಮಗೆ ಸಿಗುತ್ತೆ ಮೇವ್ ಎನರ್ಜಿಯಲ್ಲಿ. ಸೊ ಅದೇ ಥರ ಮುಂಚೆಯಿಂದ ಕೂಡ ನೀವು ಡೀಲರ್ಶಿಪ್ಗೆ ಅಂತ ಫೇಮಸ್ಸು. ಹೌದು. ಸೊ ಏನಾದರೂ ಡೀಲರ್ಶಿಪ್. ಸೊ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ನಾವು ಈಗ ಡೀಲರ್ಶಿಪ್ಪಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಸೊ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಡೀಲರ್ಸ್ ಯಾರೆಲ್ಲ ಇದ್ದಾರೆ ಅವ್ರ ಮುಖಾಂತರ ಜಾಸ್ತಿ ನಾವು ಪುಷ್ ಔಟ್ ಮಾಡ್ತಾ ಇರೋವಂಥದ್ದು. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಓನ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ಲಿ ಮಾತ್ರ ನಾವು ಒಂದೊಂದು ಕೌಂಟ್ರ್ಗಳನ್ನ ಓಪನ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿರುವಂಥದ್ದು. ಅದಕ್ಕೂ ಕೂಡ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಬೇಕಾದರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೀಮ್ ನಿಮಗೆ ಗೈಡೆನ್ಸ್ ಕೊಡುತ್ತೆ. ಸೊ ಅದು ನೋಡ್ಕೊಂಡು ನೆಕ್ಸ್ಟ್ ನೀವು ಪ್ಲಾನ್ ಮಾಡ್ಕೊಳ್ಳಿ ಸರ್. ಹಾಗೆ ಆ್ಯಕ್ಚುಲಾಗಿ ಇವತ್ತು ನಮ್ಮ ಶೋರೂಮ್ ಒಬ್ಬರು ಕಸ್ಟಮರ್ ಕೂಡ ಬಂದಿದ್ದಾರೆ. ಗಾಡಿ ಆಲ್ರೆಡಿ ಮೇವ್ ಎನರ್ಜಿದು ತೊಗೊಂಡಿದ್ದಾರೆ. ಅದರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ತೊಗೊಬೋಣ, ಏನು ಎತ್ತ ಅಂತ. ಯಾಕೆಂದರೆ ಆ ಒಂದು ಎಕ್ಸ್ಪೀರಿಯನ್ಸು ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸರ್ ನಿಮ್ಮ ಹೆಸರು? ಕುಮಾರ್ ಅಂತ ಸರ್. ಕುಮಾರ್ ಸರ್. ಓಕೆ ಕುಮಾರ್ ಸರ್, ಯಾವಾಗ ಗಾಡಿ ತೊಗೊಂಡಿದ್ದು ನಮ್ಮ ಹತ್ರ? ಲಾಸ್ಟ್ ಮಂತ್ 18th. ಎಷ್ಟು ಕಿಲೋಮೀಟರ್ ತೊಗೊಂಡಿದ್ದು ಸರ್? 200 ಕಿಲೋಮೀಟರ್. ಯಾವುದು J10 ಗಾಡಿ ಅಂತ ತೊಗೊಂಡಿದ್ದಲ್ವಾ? ಓಕೆ. ಸೊ ಎಷ್ಟು ಮೈಲೇಜ್ ಎಲ್ಲ ಎಷ್ಟು ಬರ್ತಾಯಿದೆ ಸರ್? ಸರ್ ಅದು ಬರ್ತಾ ಇದೆ 200 ಗ್ಯಾರಂಟಿ ಬರುತ್ತೆ ಅದು. ಓಕೆ. ಆಲ್ರೆಡಿ ನಾನು 120 ಕಿಲೋಮೀಟರ್ವರೆಗೂ ಓಡಿಸಿದ್ದೀನಿ. 200ವರೆಗೂ ಕಂಪ್ಲೀಟ್ ಮಾಡಿಲ್ಲ. ಓಕೆ. ಆದರೆ ಸೊ ಗಾಡಿ ಗ್ಯಾರಂಟಿ ಐತೆ ಬರುತ್ತೆ. ಓಕೆ. ಗಾಡಿ ಫೀಚರ್ ಬಗ್ಗೆ ಏನು ಅನ್ಸುತ್ತೆ? ಸೊ ಗಾಡಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಏನು ಅನ್ಸುತ್ತೆ? ಫ್ಯೂಚರ್ ಲುಕ್ ಆಗೈತೆ, ಎಲ್ಲ ಚೆನ್ನಾಗೈತೆ. ಓಕೆ. ಒಂದು ಮುಂದೆ ಇಟ್ಕೊಳ್ಳೋಕ್ಕಾಗಲಿ ಕುತ್ಕೊಳ್ಳೋಕ್ಕಾಗಲಿ. ನೀವೇನು ಪರ್ಪಸ್ಗೆ ಯೂಸ್ ಮಾಡ್ತೀರಾ ಗಾಡಿನ? ಇದು ಪೋರ್ಟರ್ ಪರ್ಪಸ್, ಅಂಕಲ್ ಡೆಲಿವರಿ, ಈ ಥರ ಡೆಲಿವರಿ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀರಾ? ಓಕೆ ಫೈನ್. ಸೊ ಇದನ್ನು ನೀವು ಬೇರೆಯವರಿಗೆ ರೆಕಮೆಂಡ್ ಮಾಡೋದಕ್ಕೆ ನಿಮಗೆ ಖುಷಿ ಅನ್ಸುತ್ತೆ ಈ ಗಾಡಿ ನಾವು ತಂದಿರೋವಂಥ ಮೇವ್ ಎನರ್ಜಿ ಗಾಡಿಗಳು? ಖುಷಿ ಅನ್ನಿಸ್ತದೆ ಸರ್. ಆದರೂ ಇವಾಗ ಸಾಕಾರ ನಗರದಲ್ಲಿದ್ದೆ, ಅವತ್ತು ಇನ್ನೊಬ್ಬ ಹುಡುಗ ಬಂದರು. ಅವರು ಬೇರೆದು ಜೊಮ್ಯಾಟೊ ಆಗಲಿ ಇದಾಗಲಿ ಮಾಡ್ತಾಯಿದ್ರು. ಬಂದರು ಎಷ್ಟು ಬರುತ್ತೆ ಕಿಲೋಮೀಟ್ರು ಅಂತ ಕೇಳಿದ್ರು. ಓಕೆ. ಅವ್ರು ಕೇಳೋದಕ್ಕೆ 200 ಇಷ್ಟೊಂದು ಬರುತ್ತಾ ಅಂದರು. ಓಕೆ. ಅವ್ರದ್ದು ಎಲೆಕ್ಟ್ರಿಕ್ ಗಾಡಿನೇ, ಎಲ್ಲ ಗಾಡಿ 100, 150 ಅಂತ ಹೇಳಿದ್ರು. ಇಲ್ಲ 200 ನಂದು ಆಲ್ರೆಡಿ ಗೊತ್ತಾಯ್ತು. ಬ್ಯಾಟ್ರಿ ತೋರಿಸಿ ಅಂದರು. ಬ್ಯಾಟ್ರಿ ಏನು ಸರ್ ಇಷ್ಟೊಂದು ರೇಟ್? ಓಕೆ. ಹೆವಿ ಬ್ಯಾಟ್ರಿ ಇರೋದ್ರಿಂದ ಗಾಡಿದು ಫೋಟೋ ತಗೊಂಡ್ರು. ಫೋಟೋ ತಗೊಂಡು ಚೆನ್ನಾಗೈತೆ, ಎಲ್ಲಿ ಬರುತ್ತೆ ಅಂತ ಹೇಳಿದ್ರು. ರಾಜಾಜಿನಗರದಲ್ಲಿ, ಈ ಕಡೆ ರಾಜಾಜಿನಗರ ಹತ್ರ ಐತೆ, ಬರುತ್ತೆ ಅಂತ ಹೇಳಿ. ಸಾಕಾರ ನಗರ, ಅದೇ ಗ್ರೌಂಡ್ ಹತ್ರ. ಓಕೆ 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 ಓಕೆ. ಸೊ ಎಂಡ್ ಆಫ್ ದ ಡೇ ನಿಮಗೆ ಗಾಡಿ ಬಗ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅನ್ನಿಸ್ತು? ಚೆನ್ನಾಗಿದೆ. ಮೈಲೇಜ್ಗೇನು ಪ್ರಾಬ್ಲಮ್ ಇಲ್ಲ. ಸೊ ಗಾಡಿನೂ ಕೂಡ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಚೆನ್ನಾಗಿದೆ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಹಾಕಿದ್ರೆ 60 ಗಂಟೆ ಫಾಸ್ಟಾಗಿ, 65 ಗಂಟೆ ಫಾಸ್ಟ್. ಪವರ್ ಪಿಕಪ್ ಎಲ್ಲ ಚೆನ್ನಾಗೈತೆ. ಓಕೆ ಓಕೆ. ಸೊ ನಿಮಗೆ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ರೆ ನಿಮಗೆ ಅನುಕೂಲ ಆಗ್ತಿದೆಯಾ? ಹೇಗೆ ಅನುಕೂಲ ಆಗ್ತಾ ಇದೆ. ಆದರೆ ಇವಾಗ ಒಂದು ಸ್ವಲ್ಪ ದಿವಸ 1 ವೀಕ್ ಮಾತ್ರ ಮಾಡಿದೆ. ತಿರ್ಗಾ ಇವಾಗ ಒಂದು ಸ್ವಲ್ಪ ನಂಬರ್ ಪ್ಲೇಟ್ ಮಾಡಿಲ್ಲ. ಬಂದಿಲ್ಲ, ಅದಕ್ಕೆ ಇವಾಗ ತಿರ್ಗಾ ಸ್ಟಾರ್ಟ್ ಮಾಡಬೇಕು. ಸೊ ನಿಮಗೆ ಏನೋ ವೆಹಿಕಲ್ ಸ್ಪೆಸಿಫಿಕೇಶನ್ ಇರ್ಬೋದು, ಆಮೇಲೆ ಕಂಫರ್ಟ್ ಇರ್ಬೋದು, ಎಲ್ಲ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತ ಮ್ಯಾಚ್ ಆಗಿದೆ. ಚೆನ್ನಾಗಿದೆ. ಓಕೆ ಗಾಡಿ. ಸೊ ಈಗ ನೀವು ಸಪೋಸ್ ಯಾವುದೋ ಇದನ್ನ ಪೆಟ್ರೋಲ್ ಗಾಡಿ ಯೂಸ್ ಮಾಡಿದರೆ ಎಷ್ಟು ಖರ್ಚಾಗ್ತಿತ್ತು ಫಸ್ಟ್, ಇವಾಗ ಎಷ್ಟು ಉಳಿಸ್ತಾ ಇದ್ದೀರಾ ಡೈಲಿ? ಅದೇ ಫಸ್ಟ್ ಆದರೆ ಇವಾಗ 60 ಕಿಲೋಮೀಟರ್ ಓಡಿಸಿದ್ರೆ 1 ಲೀಟ್ರ್ ಇಲ್ಲ 40 to 50 ಅಷ್ಟೇ ಬರ್ತಾ ಇದ್ದು. 1 ಲೀಟ್ರ್ ಹಾಕ್ಬೇಕಾಯ್ತು ₹100. ಇವಾಗ 200 ಓಡಿಸ್ಬೇಕಾದ್ರೂ ₹300 ಖರ್ಚಾಗಿ ಆಗೋದು. ₹250 ಅಟ್ಲೀಸ್ಟ್. ₹250 ಪೆಟ್ರೋಲ್ ವೆಹಿಕಲ್ ಆಗಿತ್ತು. ಇವಾಗ ಇದರಲ್ಲಿ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು ₹30-40 ಕೆಲಸ ಮುಗಿತಾ ಇದೆ. ಚಾರ್ಜಸ್ 6 hours ಮಾಮೂಲಿ ಫುಲ್ ಕಾಲ್ ಆಗಿದ್ರೆ 5 hours ಆಗುತ್ತೆ. 6 hours ಹಾಕ್ತೀವಿ ಚಾರ್ಜಿಂಗ್. 6 hours ಚಾರ್ಜಿಂಗ್ ಮಾಡಿದ್ಮೇಲೆ ತಿರ್ಗಾ ರಾತ್ರಿ ಬಂದು ಹಾಕ್ತೀನಿ, ತಿರ್ಗಾ ಬೆಳಿಗ್ಗೆ ಎತ್ಕೊಂಡು ರೆಡಿ ಆಗಿರುತ್ತೆ, ಹೋಗ್ತಾ ಇರ್ತೀವಿ. ಓಕೆ. ಥ್ಯಾಂಕ್ ಯು ಕುಮಾರ್ ಸರ್. ಥ್ಯಾಂಕ್ ಯು ಫೀಡ್ಬ್ಯಾಕ್. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ಆ್ಯಂಡ್ ವೀಕ್ಷಕರೇ, ಇದಿಷ್ಟು ಬಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಸೊ ಲ್ಯಾಪ್ಟಾಪ್ ಸಿಗ್ತಾ ಇದೆ. ಒಂದು ವೆಹಿಕಲ್ ತೊಗೊಂಡ್ರೆ ನೀವು ಎಲೆಕ್ಟ್ರಿಕ್ ಸ್ಕೂಟರ್ ವಿಚ್ ಇಸ್ ವರ್ತ್ ಆಫ್ 60,000. ಅಂದರೆ 60,000 ಕೂಡ ಆಗಲ್ಲ, ಯಾಕೆಂದರೆ ನಿಮಗೆ ಲ್ಯಾಪ್ಟಾಪ್ ಕೊಡ್ತಿರೋದ್ರಿಂದ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಏನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.